ರಾಜ್ಯದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು. ಸೊ ಇವತ್ತು ನಾವು ಏನು ಮಾಡೋಣಪ್ಪ ಅಂತಂದ್ರೆ ಪ್ರಮುಖವಾಗಿ ಈ ಸಿಂಧೂ ನದಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಈ ಸಿಂಧೂ ನದಿ ಭಾರತದಲ್ಲಿ ಹರಿತಕ್ಕಂಥ ಪ್ರಮುಖವಾದಂಥ ನದಿ ಆಗ್ತದೆ. ಸೊ ಇದನ್ನು ನಾವು ಏನಂತ ಕರಿತೀವಿ, ಪಾಕಿಸ್ತಾನದವರು ತಮ್ಮ ರಾಷ್ಟ್ರೀಯ ನದಿಯನ್ನಾಗಿ ಮಾಡ್ಕೊಂಡ್ರೆ ಸೊ ಪಾಕಿಸ್ತಾನದ ಜೀವ ನದಿ ಅಂತ ಕರೀತಾರೆ. ಯಾವುದಕ್ಕಪ್ಪ ಅಂತಾರೆ ಸಿಂಧೂ ನದಿಗೆ. ನೋಡ್ರಿ ಇಲ್ಲಿ ಇವಾಗ ಇದೇನೈತಿರಪ್ಪ, ಇಲ್ಲಿ ಐತೆ ನೋಡ್ರಿ ಸಿಂಧೂ ನದಿ. ಇದು ಸಿಂಧೂ ನದಿ ಆಗಿರ್ತದೆ. ಸೊ ಇಲ್ಲಿ ಬರಿತೀವಿ ನೋಡ್ರಿ ಸಿಂಧೂ ನದಿ, ಸಿಂಧೂ ನದಿ ಆಗಿರ್ತದೆ. ಸೊ ಈ ಸಿಂಧೂ ನದಿ ಹರಿಯುವ ಒಟ್ಟು ಉದ್ದ ಎಷ್ಟಪ್ಪ ಅಂತಂದ್ರೆ, ಸಿಂಧೂ ನದಿ ಹರಿಯುವ ಒಟ್ಟು ಉದ್ದ ಎಷ್ಟೈತಪ್ಪ ಅಂತಂದ್ರೆ, ಸಿಂಧೂ ನದಿಯ ಉದ್ದ ಎಷ್ಟೈತಪ್ಪ ಅಂತಂದ್ರೆ 3180 ಕಿಲೋಮೀಟರ್ ಅಂತ ಹೇಳ್ತೀವಿ. ಈ ಸಿಂಧೂ ನದಿಯ ಒಟ್ಟು ಉದ್ದ ಎಷ್ಟೈತಪ್ಪ ಅಂತಂದ್ರೆ 3180 ಕಿಲೋಮೀಟರ್ ಐತಿ. ಸೊ ಇದು ಭಾರತದಲ್ಲಿ ಎಷ್ಟು ಉದ್ದ ಹರಿತೈತಪ್ಪ ಅಂತಂದ್ರೆ, ಭಾರತದಲ್ಲಿ ಒಟ್ಟು ಎಷ್ಟು ಉದ್ದ ಐತಪ್ಪ ಅಂತಂದ್ರೆ 709 ಕಿಲೋಮೀಟರ್ ಉದ್ದ ಐತಿ. ಸೊ 709 ಕಿಲೋಮೀಟರ್ ಉದ್ದ ಐತಿ. ಯಾವುದಪ್ಪ ಅಂದ್ರೆ ಸಿಂಧೂ ನದಿ. ಸೊ ಈ ಸಿಂಧೂ ನದಿ ಎಲ್ಲಿ ಹುಟ್ಟತೈತಿ ಮೊದಲಿಗೆ ನೋಡ್ಬೇಕಪ್ಪ ಅಂತಂದ್ರೆ, ಈ ಸಿಂಧೂ ನದಿ ಎಲ್ಲಿ ಹುಟ್ಟತೈತಪ್ಪ ಅಂತಂದ್ರೆ ಇಲ್ಲಿ ಕೈಲಾಸ ಪರ್ವತ ಶ್ರೇಣಿ ಬರ್ತೈತಿ. ಸೊ ಇದೇ ಐತಿ ನೋಡ್ರಿ, ಇದು ಕೈಲಾಸ ಪರ್ವತ ಶ್ರೇಣಿ. ಯಾವ ಶ್ರೇಣಿಪ್ಪ ಅಂತಂದ್ರೆ ಕೈಲಾಸ ಪರ್ವತ ಶ್ರೇಣಿ. ಸೊ ಇದು ಕೈಲಾಸ ಪರ್ವತ ಶ್ರೇಣಿಯ ಉತ್ತರ ಭಾಗದಲ್ಲಿ ಒಂದು ಸರೋವರ ಕಂಡು ಬರ್ತೈತಿ. ಅದು ಯಾವುದಪ್ಪ ಅಂತಂದ್ರೆ ಮಾನಸ ಸರೋವರ ಅಂತೇಳಿ ಕರಿತೀವಿ. ಸೊ ಇದು ಮಾನಸ ಸರೋವರ. ಸೊ ಈ ಮಾನಸ ಸರೋವರದ ಕಪ್ಪೆ ಕಬಾತ್ ಎಂಬಲ್ಲಿ, ಮಾನಸ ಸರೋವರದ ಕಪ್ಪೆ ಕಬಾತ್. ಸೊ ಮಾನಸ ಸರೋವರದ ಕಪ್ಪೆ ಕಬಾತ್ ಎಂಬಲ್ಲಿ ಈ ಒಂದು ಸಿಂಧೂ ನದಿ ಏನು ಮಾಡ್ತೈತಪ್ಪ ಅಂದ್ರೆ ಹುಟ್ಕೋತೈತಿ. ಹೌದಲ್ಲ? ಮಾನಸ ಸರೋವರದ ಈ ಕೈಲಾಸ ಪರ್ವತದಲ್ಲಿ ಉತ್ತರ ಭಾಗದಲ್ಲಿ ಮಾನಸ ಸರೋವರ ಕಂಡು ಬರ್ತೈತಿ. ಅಲ್ಲಿ ಕಪ್ಪೆ ಕಬಾತ್ ಎಂಬಲ್ಲಿ ಸಿಂಧೂ ನದಿ ಹುಟ್ಕೋತೈತಿ. ಸೊ ಈ ಸಿಂಧೂ ನದಿ ಹುಟ್ಕೊಂಡು ಇದು ಏನು ಮಾಡ್ತೈತಪ್ಪ ಅಂದ್ರೆ, ಸಿಂಧೂ ನದಿ ವಾಯುವ್ಯಾಭಿಮುಖವಾಗಿ ಹರಿತೈತಿ. ಸೊ ಹೆಂಗೆ ಹರಿತೈತಪ್ಪ ಅಂತಂದ್ರೆ ವಾಯುವ್ಯಾಭಿಮುಖವಾಗಿ ಹರಿದು ಭಾರತವನ್ನು ಪ್ರವೇಶಿಸ್ತೈತಿ. ಸೊ ಭಾರತವನ್ನು ಪ್ರವೇಶ ಮಾಡ್ತದೆ. ಎಲ್ಲಿ ಭಾರತವನ್ನು ಪ್ರವೇಶ ಮಾಡ್ತಪ್ಪ ಅಂತಂದ್ರೆ ಇಲ್ಲಿ ಡೆಮ್ಚೋಕ್ ಅನ್ನುವಂಥ ಒಂದು ಪ್ಲೇಸ್ ಬರ್ತೈತಿ, ಡೆಮ್ಚೋಕ್. ಸೊ ಈ ಡೆಮ್ಚೋಕ್ ಅನ್ನುವಂಥಲ್ಲಿ ಭಾರತವನ್ನು ಪ್ರವೇಶ ಮಾಡಿ ಇಲ್ಲಿ ಪ್ರಮುಖವಾಗಿ 3 ಶ್ರೇಣಿಗಳು ಕಂಡು ಬರ್ತಾವೆ. ಅದು ಯಾವುದಪ್ಪ ಅಂತಂದ್ರೆ, ಇದು ಒಂದು ಜಾಸ್ಕರ್ ಶ್ರೇಣಿ ಅಂತ ಕರಿತೀವಿ. ಸೊ ಇದು ಜಾಸ್ಕರ್ ಶ್ರೇಣಿ. ಹೌದಾ? ಇದು ಜಾಸ್ಕರ್ ಶ್ರೇಣಿ. ಇದು ಲಡಾಖ್ ಶ್ರೇಣಿ ಅಂತ ಕರಿತೀವಿ. ಸೊ ಇದು ಲಡಾಖ್ ಶ್ರೇಣಿ. ನೆಕ್ಸ್ಟ್ ಇದು ಕಾರಾಕೋರಂ ಶ್ರೇಣಿ ಅಂತ ಕರಿತೀವಿ. ಇದಕ್ಕೆ ಏನಕ್ಕೆ ಕರಿತೀವಪ್ಪ ಅಂತಂದ್ರೆ ಕಾರಾಕೋರಂ ಶ್ರೇಣಿ ಅಂತ ಕರಿತೀವಿ. ಸೊ ಇದು ಕಾರಾಕೋರಂ ಶ್ರೇಣಿ, ಜಾಸ್ಕರ್ ಶ್ರೇಣಿ, ಲಡಾಖ್ ಶ್ರೇಣಿ, ಕಾರಾಕೋರಂ ಶ್ರೇಣಿ. ಸೊ ಈ ಸಿಂಧೂ ನದಿ ವಾಯುವ್ಯಾಭಿಮುಖವಾಗಿ ಹರಿದು ಭಾರತವನ್ನು ಪ್ರವೇಶಿಸಿ ಈ ಲಡಾಖ್ ಶ್ರೇಣಿಯನ್ನು ಸೀಳ್ತೈತಿ. ಎಲ್ಲಿಪ್ಪ ಅಂತಂದ್ರೆ ಇಲ್ಲಿ ಡುಮ್ಟಿ ಅನ್ನುವಂಥ ಪ್ರದೇಶ ಬರ್ತೈತಿ, ಡುಮ್ಟಿ. ಸೊ ಈ ಡುಮ್ಟಿ ಅನ್ನುವಂಥ ಪ್ರದೇಶದಲ್ಲಿ ಇದು ಲಡಾಖ್ ಶ್ರೇಣಿಯನ್ನು ಸೀಳ್ಕೊಂಡು ಭಾರತವನ್ನು ಪ್ರವೇಶ ಮಾಡ್ತೈತಿ. ಪ್ರವೇಶ ಮಾಡಿ ನಂತರ ಈ ಒಂದು ಲಡಾಖ್ ರಾಜ್ಯದ ಲೇಹ್ ಅನ್ನುವಂಥ ಒಂದು ನಗರವನ್ನು ದಾಟ್ತೈತಿ. ಲಡಾಖ್ ರಾಜ್ಯದ ಲೇಹ್ ಅನ್ನುವಂಥ ನಗರವನ್ನು ದಾಟ್ಕೊಂಡು ಮುಂದೆ ಈ ಜಾಸ್ಕರ್ ಶ್ರೇಣಿ ಮತ್ತು ಲಡಾಖ್ ಶ್ರೇಣಿಗಳ ಮಧ್ಯೆ ಹರಿದು ಹೋಗ್ತೈತೈತಿ. ನೆಕ್ಸ್ಟ್ ಇಲ್ಲೊಂದು ಪ್ಲೇಸ್ ಬರ್ತೈತಿ, ಯಾವುದಪ್ಪ ಅಂತಂದ್ರೆ ಈ ಕಾರ್ಗಿಲ್ ಡಿಸ್ಟಿಕ್ನ ಬಟಾಲಿಕ್ ಅನ್ನುವಂಥ ಪ್ಲೇಸ್ ಬರ್ತೈತಿ. ಕಾರ್ಗಿಲ್ ಡಿಸ್ಟಿಕ್ನ ಬಟಾಲಿಕ್ ಅನ್ನುವಂಥ ಪ್ರದೇಶವನ್ನು ದಾಟಿಕೊಂಡು ನಂತರ ಅದೇ ವಾಯುವ್ಯಾಭಿಮುಖವಾಗಿ ಹರಿದು ಹೋಗ್ಬೇಕಾದ್ರೆ ಇಲ್ಲಿ ಕಾರಾಕೋರಂ ಶ್ರೇಣಿಯಿಂದ ಬಂದು ಒಂದು ನದಿ ಸೇರ್ತೈತಿ. ಅದೇ ಯಾವುದಪ್ಪ ಅಂತಂದ್ರೆ ಸಿಯೋಕ್ ಅನ್ನುವಂಥ ನದಿ ಬಂದು ಸೇರ್ತೈತಿ. ಸಿಯೋಕ್ ಅನ್ನುವಂಥ ಒಂದು ನದಿ ಬಂದು ಸೇರ್ತೈತಿ. ಯಾವುದಕ್ಕಪ್ಪ ಅಂದ್ರೆ ಸಿಂಧೂ ನದಿಗೆ. ಸೊ ಹರಿದು ಹೋಗ್ತಿರ್ತೈತಿ. ಸೊ ಹೌದಲ್ಲ? ಹಾಂ ನೋಡ್ರಿ, ಈಗ ಸಿಂಧೂ ನದಿ ಕಾರಾಕೋರಂ ಶ್ರೇಣಿಯಿಂದ ಸಿಯೋಕ್ ನದಿ ಬಂದು ಸೇರ್ಕೊಂಡ್ಬಿಡ್ತು. ನಂತರ ನದಿ ಇದೇ ರೀತಿ ಹರಿದು ಹೋಗ್ಬೇಕಾದ್ರೆ ಇಲ್ಲಿ ಒಂದು ಲೈನ್ ಬರ್ತೈತಿ. ಯಾವ ಲೈನಪ್ಪ ಅಂತಂದ್ರೆ LOC ಅಂತೇಳಿ ಕರಿತೀವಿ. ಏನಂತ ಕರಿತೀವಪ್ಪ ಅಂತಂದ್ರೆ LOC ಅಂತೇಳಿ ಕರಿತೀವಿ. ಸೊ ಈಗ ನೋಡ್ರಿ ಇಲ್ಲಿ LOC ಅಂತೇಳಿ. ಸೊ ಈ LOC ಅಂದ್ರೆ ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಸೊ ಈ ಲೈನ್ ಆಫ್ ಕಂಟ್ರೋಲನ್ನು ಇಲ್ಲಿ ಐತೆ ನೋಡ್ರಿ LOC. ಸೊ ಈ ಲೈನ್ ಆಫ್ ಕಂಟ್ರೋಲನ್ನು ದಾಟ್ಕೋತೈತಿ ಸಿಂಧೂ ನದಿ. ದಾಟ್ಕೊಂಡು ನಂತರ ಇಲ್ಲಿ ಪ್ರವೇಶ ಪಡಿತೈತಪ್ಪ ಅಂದ್ರೆ POKಯಲ್ಲಿ ಪ್ರವೇಶ ಪಡ್ತೈತಿ. ಸೊ ಇದಕ್ಕೆ ನಾವು ಬಲೂಚಿಸ್ತಾನ ಅಂತೇಳಿ ಕರಿತೀವಿ, ಪಾಕ್ ಅಕ್ಯುಪೈಡ್ ಚೀನಾ ಅಂತ ಹೇಳ್ತೀವಿ. ಸೊ POKಯನ್ನು ಪ್ರವೇಶ ಮಾಡ್ತೈತಿ.
ಸೊ ಪಿಒಕೆಯನ್ನು ಪ್ರವೇಶ ಮಾಡಿದಾದಮೇಲೆ ಬಲೂಚಿಸ್ತಾನ ಅಂತ ಪ್ರದೇಶನ ಪ್ರವೇಶಿಸಿ ನಂತರ ಪಾಕಿಸ್ತಾನವನ್ನು ಪ್ರವೇಶ ಮಾಡ್ತೈತಿ. ಆ ಪಾಕಿಸ್ತಾನದಲ್ಲಿ ಇಲ್ಲಿ ಒಂದು ನಂಗ ಪರ್ವತ ಅಂತೇಳಿ ಕಂಡು ಬರ್ತೈತಿ, ಅಥವಾ ನಂಗ ಪ್ರಭಾತ ಅನ್ನೋಂಥ ಒಂದು ಪರ್ವತ ಕಂಡು ಬರ್ತೈತಿ. ಸೊ ಅಲ್ಲಿ ನಂಗ ಪ್ರಭಾತ ಅನ್ನೋಂಥ ಪರ್ವತ ಕಂಡು ಬರ್ತೈತಿ. ಸೊ ಅಲ್ಲಿ ಏನು ಮಾಡ್ತೈತಿಪ್ಪ ಅಂತಂದ್ರೆ ಇಲ್ಲಿ ಒಂದು ಗಿಲ್ಗಿಟ್ ಅನ್ನುವಂಥ ಒಂದು ನದಿ ಬರ್ತೈತಿ. ಯಾವುದಪ್ಪ ಅಂದ್ರೆ ಗಿಲ್ಗಿಟ್. ಸೊ ಗಿಲ್ಗಿಟ್ ಅನ್ನುವಂಥ ಒಂದು ನದಿ ಸೇರ್ಕೋತೈತಿ ಇದೇ ಸಿಂಧೂ ನದಿಗೆ. ಸೊ ಆ ಗಿಲ್ಗಿಟ್ ನದಿ ಸೇರ್ಕೊಂಡಾಗ ಈ ಪರ್ವತದ ಬಳಿ ಸಿಂಧೂ ನದಿ ತನ್ನ ಹರಿಯುವ ದಿಕ್ಕನ್ನು ಬದಲಾಯಿಸ್ಕೊತೈತಿ. ಅದು ದಕ್ಷಿಣ ಅಭಿಮುಖವಾಗಿ ಹರಿಯಲು ಪ್ರಾರಂಭ ಮಾಡ್ತೈತಿ ಸಿಂಧೂ ನದಿ. ಸೊ ದಕ್ಷಿಣ ಅಭಿಮುಖವಾಗಿ ಸಿಂಧೂ ನದಿ ಹರಿಬೇಕಾದ್ರೆ ಇಲ್ಲಿ ಇದು ಪ್ರಮುಖವಾದಂಥ ಒಂದು ಪ್ರಾಂತ್ಯ ಬರ್ತೈತೆ. ಅದು ಯಾವುದಪ್ಪ ಅಂತಂದ್ರೆ ಖೈಬರ್ ಪಖ್ತೂನ್ಖ್ವಾ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಒಂದು ಪ್ರಾಂತ್ಯ ಐತಿ, ಯಾವುದಪ್ಪ ಅಂದ್ರೆ ಖೈಬರ್ ಪಖ್ತೂನ್ಖ್ವಾ ಅನ್ನೋವಂಥ ಪ್ರಾಂತ್ಯ ಬರ್ತೈತಿ. ಸೊ ಆ ಪ್ರಾಂತ್ಯವನ್ನು ದಾಟಿಕೊಂಡು ನೆಕ್ಸ್ಟ್ ಎಲ್ಲಿ ಹರಿತೈತಪ್ಪ ಅಂತಂದ್ರೆ ನೆಕ್ಸ್ಟ್ ಬರೋದು ಈ ಪಂಚ ನದಿಗಳ ನಾಡು ಅಂತ ಕರಿತಲ್ಲ. ಸೊ ಈ ಪಂಜಾಬನ್ನು ಪ್ರವೇಶ ಮಾಡ್ತೈತಿ. ಪಾಕಿಸ್ತಾನದಲ್ಲಿ ಒಂದು ಪಂಜಾಬ್ ಬರ್ತೈತಿ. ಸೊ ಅಲ್ಲಿ ಪಂಚ ನದಿಗಳ ನಾಡಾದಂಥ ಪಂಜಾಬನ್ನು ಪ್ರವೇಶ ಮಾಡ್ತೈತಿ, ಖೈಬರ್ ಪಖ್ತೂನ್ಖ್ವಾ ಪಂಜಾಬ್. ಅದಾದ ನಂತರ ಸಿಂಧ್ ಪ್ರಾಂತ್ಯಕ್ಕೆ ಪ್ರವೇಶ ಮಾಡ್ತೈತಿ. ಸೊ ಸಿಂಧ್ ಪ್ರಾಂತ್ಯ ಆದ ನಂತರ ಕೊನೆಗೆ ಬಂದು ಈ ಕರಾಚಿಯ ಬಳಿ ಬಂದು ಎಲ್ಲಿ ಸೇರ್ತೈತಪ್ಪ ಅಂತಂದ್ರೆ ಅರಬ್ಬಿ ಸಮುದ್ರವನ್ನು ಸೇರ್ತೈತಿ. ಸೊ ಕರಾಚಿಯ ಬಳಿ ಬಂದು ಅರಬ್ಬಿ ಸಮುದ್ರ. ಸೊ ಈ ಕಡೆ ಅರಬ್ಬಿ ಸಮುದ್ರ, ಈ ಕಡೆ ಬಂಗಾಳ ಕೊಲ್ಲಿ, ತೆಳಗೆ ಹಿಂದೂ ಮಹಾಸಾಗರ ಅಂತ ಹೇಳ್ತೀವಿ. ಸೊ ಹೌದಲ್ಲ. ಸೊ ಅರಬ್ಬಿ ಸಮುದ್ರವನ್ನು ಬಂದು ಸೇರ್ತೈತಿ, ಗೊತ್ತಿರಬೇಕು. ಸೊ ಯಾವುದು ಸಿಂಧೂ ನದಿಯಾಗಿರ್ತದೆ. ಖೈಬರ್ ಪಖ್ತೂನ್ಖ್ವಾ ಪಂಜಾಬ್ ಸಿಂಧ್ ಪ್ರಾಂತ್ಯ. ನೆಕ್ಸ್ಟ್ ಇಲ್ಲಿ ಕರಾಚಿಯ ಬಳಿ ಒಂದು ಅರಬ್ಬಿ ಸಮುದ್ರವನ್ನು ಸೇರ್ತೈತಿ. ಸೊ ಇದೇ ಸಿಂಧೂ ನದಿಯ ದಡದ ಮೇಲೆ ಇನ್ನೊಂದು ಪ್ರಮುಖವಾದ ನಗರ ಬರ್ತೈತಿ. ಅದು ಯಾವುದಪ್ಪ ಅಂತಂದ್ರೆ ಹೈದರಾಬಾದ್ ಅಂತ ಹೇಳ್ತೀವಿ. ಹೈದರಾಬಾದ್ ನಗರವನ್ನು ಕೂಡ ದಾಟ್ಕೊಂಡು ಹೋಗಿರ್ತದೆ. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಹೈದರಾಬಾದ್ ನಗರ ಇದು ಪಾಕಿಸ್ತಾನದಲ್ಲಿ ಸಿಂಧೂ ನದಿಯ ದಡದ ಮೇಲೆ ಕಂಡು ಬಂದ್ರೆ ನಮ್ಮ ಭಾರತದಲ್ಲಿ ತೆಲಂಗಾಣದಲ್ಲಿ ಒಂದು ಹೈದರಾಬಾದ್ ಕಂಡು ಬರ್ತೈತಿ. ಸೊ ಆ ಹೈದರಾಬಾದ್ ಇರೋದು ಮೂಸಿ ನದಿಯ ದಂಡೆ ಮೇಲೆ. ಹೌದಾ, ಗೊತ್ತಾ? ಈ ಹೈದರಾಬಾದ್ ಪಾಕಿಸ್ತಾನದಲ್ಲಿರೋದು ಸಿಂಧೂ ನದಿಯ ದಂಡೆ ಮೇಲೆ ಇರ್ತೈತಿ. ಸೊ ಗೊತ್ತಿರಬೇಕು. ಸಿಂಧೂ ನದಿ ಎಲ್ಲಿ ಹುಟ್ಕೊಂಡು ಮಾನಸ ಸರೋವರದಲ್ಲಿ ಕಪ್ಪೆ ಕಬಾತ್ ಎಂಬಲ್ಲಿ ಹುಟ್ಕೊಂಡು ಭಾರತವನ್ನು ಪ್ರವೇಶ ಮಾಡಿ ಲೈನ್ ಆಫ್ ಕಂಟ್ರೋಲ್ನ ದಾಟಿ ಪಿಒಕೆದಿಂದ ನಂಗ ಪ್ರಭಾತದ ಬಳಿ ತನ್ನ ಹರಿವಿನ ದಿಕ್ಕನ್ನು ಬದಲಾಯಿಸಿಕೊಂಡು ಕರಾಚಿಯ ಬಳಿ ಬಂದು ಅರಬ್ಬಿ ಸಮುದ್ರವನ್ನು ತಲುಪ್ತೈತಿ. ಅದು ಯಾವುದಪ್ಪ ಅಂದ್ರೆ ಪ್ರಮುಖವಾಗಿ ಸಿಂಧೂ ನದಿಯಾಗಿರ್ತದೆ. ಹೌದಲ್ಲ, ಇದು ಸಿಂಧೂ ನದಿ. ನೆಕ್ಸ್ಟ್ ಈ ಸಿಂಧೂ ನದಿ ಆದ ನಂತರ ನಾವೇನು ನೋಡಬೇಕಂದ್ರೆ ಸಿಂಧೂ ನದಿಯ ಪ್ರಮುಖ ಉಪನದಿಗಳು ಬರ್ತಾವೆ. ಹೌದಲ್ಲ, ಪ್ರಮುಖ ಉಪನದಿಗಳನ್ನು ನೋಡೋಣ. ಸೊ ಮೊದಲನೇದಾಗಿ ಪ್ರಮುಖ ಉಪನದಿ ಯಾವುದಪ್ಪ ಅಂತಂದ್ರೆ ನೋಡ್ರಿ, ಇಲ್ಲಿ ಮೊದಲನೇ ಪ್ರಮುಖ ಉಪನದಿ ಒಂದು ಝೀಲಂ. ಹೌದಾ. ನೆಕ್ಸ್ಟ್ ಈ ಝೀಲಂ ನದಿ. ಸೊ ಈ ಝೀಲಂ ನದಿ ಎಲ್ಲಿ ಹುಟ್ಕೊತೈತಪ್ಪ ಅಂತಂದ್ರೆ ನಮ್ಮ ಭಾರತ ದೇಶದ ಜಮ್ಮು ಕಾಶ್ಮೀರ ಅನ್ನೋವಂಥಲ್ಲಿ ಒಂದು ಡಿಸ್ಟಿಕ್ ಬರ್ತೈತಿ. ಯಾವುದಪ್ಪ? ಅನಂತನಾಗ ಅನ್ನೋವಂಥ ಡಿಸ್ಟಿಕ್ ಬರ್ತೈತಿ. ಸೊ ಅನಂತನಾಗ ಡಿಸ್ಟಿಕ್ನಲ್ಲಿ ವೆರಿನಾಗ ಅನ್ನುವಂಥ ಪ್ಲೇಸಲ್ಲಿ ಈ ಝೀಲಂ ನದಿ ಹುಟ್ಕೋತೈತಿ. ಸೊ ಈ ಝೀಲಂ ನದಿ ಉತ್ತರ ಅಭಿಮುಖವಾಗಿ ಹರಿತಿರ್ತದ. ಸೊ ಹರಿಯುವಾಗ ತನ್ನ ಹರಿಯೋ ದಿಕ್ಕನ್ನು ಬದಲಾಯಿಸ್ಕೊಂಡು ಈ ರೀತಿ ಹರಿಕೋತ ಬರಬೇಕಾದ್ರೆ ಇಲ್ಲಿ ಒಂದು ಸರೋವರ ಕಂಡು ಬರ್ತೈತಿ. ಅದು ಯಾವುದಪ್ಪ ಅಂತಂದ್ರೆ ದಾಲ್ ಸರೋವರ ಅಂತ ಕರಿತೀವಿ. ಸೊ ದಾಲ್ ಸರೋವರ ಕಂಡು ಬರ್ತೈತಿ, ಅದು ಝೀಲಂ ನದಿ ದಡದ ಮೇಲೆ. ನೆಕ್ಸ್ಟ್ ಅದೇ ರೀತಿ ಹರ್ಕೊಂಡು ಬರಬೇಕಾದ್ರೆ ಇನ್ನೊಂದು ಸರೋವರ ಕಂಡು ಬರ್ತೈತಿ. ಅದು ಯಾವುದಪ್ಪ ಅಂತಂದ್ರೆ ಆ ಸರೋವರ ಯಾವುದಪ್ಪ ಅಂತಂದ್ರೆ ಉಲ್ಲಾರ ಸರೋವರ ಅಂತ ಕರಿತೀವಿ. ಸೊ ಉಲ್ಲಾರ ಸರೋವರವು ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತ ಕರಿತೀವಿ. ಸೊ ಅದು ಉಲ್ಲಾರ ಸರೋವರ. ಆ ಸರೋವರ ಕೂಡ ಝೀಲಂ ನದಿ ದಡದ ಮೇಲೆ ಕಂಡು ಬರ್ತದೆ, ಗೊತ್ತಿರಬೇಕು. ಸೊ ನೆಕ್ಸ್ಟ್ ಅದೇ ಝೀಲಂ ನದಿ ಹರಿದು ಜಮ್ಮು ಕಾಶ್ಮೀರ ಮತ್ತು ಪಾಕಿಸ್ತಾನ ಜಮ್ಮು ಕಾಶ್ಮೀರ ಗಡಿಯನ್ನು ದಾಟಿಕೊಂಡು ಪಾಕಿಸ್ತಾನ ಪ್ರವೇಶ ಮಾಡ್ತೈತಿ. ಸೊ ಪಾಕಿಸ್ತಾನವನ್ನು ಪ್ರವೇಶ ಮಾಡಿ ನಂತರ ಬಂದು ಎಲ್ಲಿ ಸೇರ್ತೈತಿಪ್ಪ ಅಂತಂದ್ರೆ ಈ ಒಂದು ಇನ್ನೊಂದು ನದಿ ಬರ್ತೈತಿ. ಇಲ್ಲಿ ಯಾವುದಪ್ಪ ಅಂದ್ರೆ ಝೀಲಂ ಆದಮೇಲೆ ಚಿನಾಬ್ ನದಿ ಬರ್ತೈತಿ. ಯಾವ ನದಿಪ್ಪ ಅಂದ್ರೆ ಚಿನಾಬ್ ನದಿ. ಸೊ ಈ ಝೀಲಂ ನದಿ ಬಂದು ಈ ಚಿನಾಬ್ ನದಿಗೆ ಯಾವ ಪ್ರದೇಶದಲ್ಲಿ ಅದು ಬಂದು ಕೂಡ್ಕೋತೈತಿಪ್ಪ ಅಂತಂದ್ರೆ ಟ್ರಿಮ್ಮು ಅಂತೇಳಿ ಪ್ಲೇಸ್ ಬರ್ತೈತಿ. ಯಾವುದಪ್ಪ ಅಂದ್ರೆ ಟ್ರಿಮ್ಮು. ನೋಡ್ರಿ, ಇಲ್ಲಿ ಟ್ರಿಮ್ಮು ಅನ್ನುವಂಥಲ್ಲಿ ಬಂದು ಈ ಚಿನಾಬ್ ನದಿಗೆ ಈ ಝೀಲಂ ನದಿ ಬಂದು ಕೂಡ್ಕೋತೈತಿ. ಹೌದಲ್ಲ. ನಂತರ ಬರೋದು ಯಾವುದಪ್ಪ ಅಂತಂದ್ರೆ ಈ ಚಿನಾಬ್ ನದಿ. ಹೌದಲ್ಲ. ಈ ಚಿನಾಬ್ ನದಿಯಲ್ಲಿ ಹುಟ್ಕೋತೈತಪ್ಪ ಅಂತಂದ್ರೆ ಈ ಹಿಮಾಚಲ ಇಲ್ಲೇ ತೊಡ್ರಿ. ಇದು ಇಂಡಿಯಾ ಮ್ಯಾಪ್ ಗೊತ್ತಾಗತ್ತೈತಿಲ್ಲ. ಸೊ ಇದು ಗ್ರೀನ್ ಕಲರ್ನಾಗ ಇರೋದೆಲ್ಲ ಇಂಡಿಯಾ ಮ್ಯಾಪ್. ಸೊ ಇಲ್ಲಿ ಹಿಮಾಚಲ ಪ್ರದೇಶ ರಾಜ್ಯ, ಇದು ಹಿಮಾಚಲ ಪ್ರದೇಶ ರಾಜ್ಯ. ಸೊ ಈ ಹಿಮಾಚಲ ಪ್ರದೇಶ ರಾಜ್ಯದ ಬಾರಾನಾಚಲ್ ಅನ್ನುವಂಥ ಪ್ಲೇಸಲ್ಲಿ
ಬಾರಾನಾಚಲ್ ಅನ್ನುವಂಥ ಪ್ರದೇಶದಲ್ಲಿ ಒಟ್ಟು 2 ಶಾಖೆಗಳಾಗಿ ಹುಟ್ಕೋತೈತಿ. ಅದು ಯಾವುದಪ್ಪ ಅಂದ್ರೆ ಚಿನಾಬ್ ನದಿ ಆಗಿರ್ತದೆ. ಸೊ 2 ಪ್ಲೇಸ್ ಯಾವಪ್ಪ ಅಂತಂದ್ರೆ ಒಂದು ಚಂದ್ರ ಇನ್ನೊಂದು ಭಾಗ, ಒಂದು ಚಂದ್ರ ಇನ್ನೊಂದು ಭಾಗ ಅನ್ನೋಂಥ ಪ್ಲೇಸಲ್ಲಿ ಬಾರಾನಾಚಲ್ನಲ್ಲಿ ಚಂದ್ರ ಮತ್ತು ಭಾಗ ಅನ್ನೋಂಥ ಪ್ಲೇಸ್ನಲ್ಲಿ ಹುಟ್ಟುಕೊಂಡಿರ್ತಕ್ಕಂಥ ಚಿನಾಬ್ ನದಿ ಹಿಮಾಚಲ ಪ್ರದೇಶದಿಂದ ಹರಿದು ಎಲ್ಲಿ ಎಂಟ್ರಿ ಕೊಡ್ತೈತಪ್ಪ ಅಂದ್ರೆ ಜಮ್ಮು ಕಾಶ್ಮೀರವನ್ನು ಎಂಟ್ರಿ ಕೊಡ್ತೈತಿ. ಸೊ ಹಿಮಾಚಲ ಪ್ರದೇಶದಿಂದ ಹರಿದು ಜಮ್ಮು ಕಾಶ್ಮೀರವನ್ನು ಎಂಟ್ರಿ ಕೊಟ್ಟು ನಂತರ ಪಾಕಿಸ್ತಾನವನ್ನು ಪ್ರವೇಶ ಮಾಡಿ ಎಲ್ಲಿ ಬಂದು ಸೇರ್ಕೋತೈತಪ್ಪ ಅಂತಂದ್ರೆ ಇದೇ ರೀತಿ ಹರಿದು ಚಿನಾಬ್ ನದಿ ಈ ರೀತಿ ಹರಿದು 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 ಬಂದು ಕೊನೆಗೆ ಇಲ್ಲಿ ಸಿಂಧೂ ನದಿಗೆ ಸೇರ್ಕೋತೈತಿ. ಎಲ್ಲಿ ಸೇರ್ಕೋತೈತಪ್ಪ ಅಂದ್ರೆ ಸಿಂಧೂ ನದಿಗೆ. ಸಿಂಧೂ ನದಿ ಯಾವ ಪ್ಲೇಸಪ್ಪ ಅಂತಂದ್ರೆ ಮಿಥಾನ್ ಕೋಟ್ ಅಂತ ಕರಿತೀವಿ. ಸೊ ಎಲ್ಲಪ್ಪ ಅಂದ್ರೆ ಮಿಥಾನ್ ಕೋಟ್. ಸೊ ಮಿಥಾನ್ ಕೋಟ್ ಎಂಬಲ್ಲಿ ಈ ಚಿನಾಬ್ ನದಿಯು ಬಂದು ಸಿಂಧೂ ನದಿಗೆ ಸೇರ್ಕೋತೈತಿ. ಸೊ ಗೊತ್ತಿರಬೇಕು, ಜೀಲಾಂ ನದಿ ಬಂದು ಸೇರೋದು ಚಿನಾಬ್ ನದಿಗೆ, ಆದರೆ ಚಿನಾಬ್ ನದಿ ಹೋಗಿ ಸೇರೋದು ಸಿಂಧೂ ನದಿಗೆ. ಇದು ಭಾಳ ಇಂಪಾರ್ಟೆಂಟು ನೋಡ್ರಿ. ನೆಕ್ಸ್ಟ್ ಈ ಚಿನಾಬ್ ನದಿ ಮುಗೀತು. ನೆಕ್ಸ್ಟ್ ಬರೋ ನದಿ ಯಾವುದಪ್ಪ ಅಂತಂದ್ರೆ ಜಿಲ್ಲಮ್ಮು ಚಿನಾಬು, ಅದಾದಮೇಲೆ ಬರೋದು ರಾವಿ. ಸೊ ನೋಡ್ರಿ ಇಲ್ಲಿ ರಾವಿ ನದಿ. ಸೊ ರಾವಿ ನದಿ. ಸೊ ಈ ರಾವಿ ನದಿ ಎಲ್ಲಿ ಹುಡ್ಕೋತೈತಪ್ಪ ಅಂತಂದ್ರೆ ಇದೇ ಹಿಮಾಚಲ ಪ್ರದೇಶದ ರೋಟಾಂಗ್ ಕಣಿವೆ ಅಂತ ಬರ್ತೈತಿ. ಸೊ ಈ ರೋಟಾಂಗ್ ಕಣಿವೆಯಲ್ಲಿ ಒಂದು ಕಾಂಗರೋ ಅನ್ನುವಂಥ ಒಂದು ಕಣಿವೆ ಬರ್ತೈತಿ. ಸೊ ಇಲ್ಲಿ ರೋಟಾಂಗ್ ಕಣಿವೆಯಲ್ಲಿ ಕಾಂಗರೋ ಅನ್ನೋಂಥ ಕಣಿವೆಯಲ್ಲಿ ಹುಟ್ಟುಕೊಂಡು ಈ ನದಿಯು ರಾವಿ ನದಿ ಹಿಮಾಚಲ ಪ್ರದೇಶದಿಂದ ಪಂಜಾಬನ್ನು ಪ್ರವೇಶ ಮಾಡ್ತೈತಿ. ಸೊ ಪಂಜಾಬನ್ನು ಪ್ರವೇಶ ಮಾಡಿ ನಂತರ ಪಾಕಿಸ್ತಾನ ಪ್ರವೇಶ ಮಾಡಿ ಈ ರಾವಿ ನದಿಯು ಎಲ್ಲಿ ಬಂದು ಸೇರ್ತೈತಿಪ್ಪ ಅಂತಂದ್ರೆ ಇಲ್ಲಿ ಅಹಮದ್ಪುರ್ ಅನ್ನುವಂಥಲ್ಲಿ ಬಂದು ಈ ಚಿನಾಬ್ ನದಿ ಸೇರ್ಕೋತೈತಿ. ಎಲ್ಲಿಪ್ಪ ಅಂತಂದ್ರೆ ಅಹಮದ್ಪುರ್. ಸೊ ಈ ಅಹಮದ್ಪುರ್ ಎಂಬಲ್ಲಿ ಬಂದು ಈ ರಾವಿ ನದಿ ಚಿನಾಬ್ ನದಿಯನ್ನು ಸೇರ್ತೈತಿ. ಗೊತ್ತಿರಬೇಕು. ಸೊ ಝೀಲಂ, ಚಿನಾಬ್, ರಾವಿ 3 ನದಿ ಎಲ್ಲಿ ಹುಟ್ಟುಕೊಂಡು ಎಲ್ಲಿ ಬಂದು ಸೇರಿದವು ಅಂತ ಗೊತ್ತಿರಬೇಕು. ಇಂಪಾರ್ಟೆಂಟ್ ಭಾಳ. ಎಕ್ಸಾಮ್ನಲ್ಲಿ ಕ್ವಶನ್ ಬರೋದೇ ಇದ್ರ ಮೇಲೆ ಬರ್ತಿರ್ತಾವೆ. ಸೊ ಆ ನದಿ ಎಲ್ಲಿ ಹುಟ್ಕೋತೈತಿ, ಎಲ್ಲಿ ಬಂದು ಯಾವ ನದಿಗೆ ಸೇರ್ತೈತೆ ಅನ್ನೋದನ್ನೇ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳ್ತಾರೆ. ಇದು ಹೊಂದಿಸಿ ಬರೆಯೋರಲ್ಲಿ ಬಂದುಬಿಡ್ತಾವೆ. ಈ ಕಡೆ ನದಿಗಳು, ಈ ಕಡೆ ಉಪನದಿಗಳು ಬರ್ತಾವೆ. ಸೊ ಎಲ್ಲಿ ಸೇರ್ತಾವೆ ಅಂತೇಳಿ ಪ್ರಶ್ನೆ ಬರ್ತಾವೆ. ನೋಡ್ರಿ ಇಲ್ಲಿ ರಾವಿ ನದಿ ಅಹಮದ್ಪುರ್ ಎಂಬಲ್ಲಿ ಸೇರ್ತು. ನೆಕ್ಸ್ಟ್ ಇನ್ನೊಂದು ಬರುತ್ತಾ ಯಾವ ನದಿಪ್ಪ ಅಂತಂದ್ರೆ ಇದು ಸಿಂಧೂ ನದಿಯ ಅತಿ ದೊಡ್ಡ ಉಪನದಿಯಾಗಿರ್ತದೆ. ಮತ್ತು ಸಿಂಧೂ ನದಿಯ ಉಪನದಿ ಆಗಿರ್ತಕ್ಕಂಥದ್ದು ಇದು ಭಾರತದ ಆಚೆಗೆ ಹುಟ್ಟಿಕೊಳ್ಳುವಂಥ ನದಿಯಾಗಿರ್ತದೆ. ಸೊ ಇದು ಭಾರತದ ಆಚೆಗೆ ಹುಟ್ಟಿಕೊಳ್ಳುವಂಥ ನದಿಯಾಗಿರುತ್ತೆ. ಯಾವುದಪ್ಪ ಅಂತಂದ್ರೆ ಸಟ್ಲೇಜ್ ನದಿ ಅಂತ ಕರಿತೀವಿ. ಯಾವುದಪ್ಪ ಅಂದ್ರೆ ಸಟ್ಲೇಜ್ ನದಿ. ಇಲ್ಲೈತೆ ನೋಡ್ರಿ ಸಟ್ಲೇಜ್. ಇಲ್ಲಿ ನೋಡ್ರಿ ಸಟ್ಲೇಜ್ ನದಿ. ನೋಡ್ರಿ ಸಟ್ಲೇಜ್ ನದಿ ಇದು ಸಿಂಧೂ ನದಿಯ ಅತಿ ಉದ್ದವಾದ ಉಪನದಿ ಅಂತ ಹೇಳ್ತೀವಿ. ಇದು ಸಿಂಧೂ ನದಿಯ ಅತಿ ಉದ್ದವಾದ ಉಪನದಿ ಸಟ್ಲೇಜ್ ನದಿ. ಹಾಗಾದ್ರೆ ಇದು ಎಲ್ಲಿ ಹುಟ್ಕೋತೈತಿ ಸಿಂಧೂ ನದಿ? ಇದು ಸಟ್ಲೇಜ್ ನದಿಯಪ್ಪ ಅಂತಂದ್ರೆ ಇದೇ ಕೈಲಾಸ ಪರ್ವತದ ಶ್ರೇಣಿಯ ದಕ್ಷಿಣ ಭಾಗದಲ್ಲಿ ಒಂದು ಇದು ಸರೋವರ ಕಂಡು ಬರ್ತೈತಿ. ಆ ಸರೋವರ ಯಾವುದಪ್ಪ ಅಂತಂದ್ರೆ ರಾಕಸ್ ಸರೋವರ ಅಂತ ಕಂಡು ಬರ್ತೈತಿ. ಸೊ ನೋಡ್ರಿ ಇಲ್ಲಿ ರಾಕಸ್ ಸರೋವರ ಅಂತ ಕಂಡು ಬರ್ತೈತಿ. ಸೊ ಈ ರಾಕಸ್ ಸರೋವರದಲ್ಲಿ ಹುಟ್ಟಿರ್ತಕ್ಕಂಥ ಸಟ್ಲೇಜ್ ನದಿಯು ಭಾರತವನ್ನು ಪ್ರವೇಶ ಮಾಡ್ತೈತಿ. ಎಲ್ಲಿ ಪ್ರವೇಶ ಮಾಡ್ತೈತಿಪ್ಪ ಅಂತಂದ್ರೆ ಸಿಪ್ಖಿಲಾ ಅನ್ನುವಂಥ ಒಂದು ಕಣಿವೆಯಲ್ಲಿ ಪ್ರವೇಶ ಮಾಡ್ತೈತಿ. ಸಿಪ್ಖಿಲಾ. ಸೊ ಈ ಸಿಪ್ಖಿಲಾ ಅನ್ನುವಂಥ ಕಣಿವೆಯಲ್ಲಿ ಭಾರತವನ್ನು ಪ್ರವೇಶ ಮಾಡಿರ್ತಕ್ಕಂಥ ಸಟ್ಲೇಜ್ ನದಿಯು ಹಿಮಾಚಲ ಪ್ರದೇಶ ರಾಜ್ಯವನ್ನು ಪ್ರವೇಶ ಮಾಡಿ ಈ ಹಿಮಾಚಲ ಪ್ರದೇಶದಲ್ಲಿ ಅಂಕುಡೊಂಕಾಗಿ ಹರಿದು ನಂತರ ಪಂಜಾಬ್ ರಾಜ್ಯವನ್ನು ಪ್ರವೇಶ ಮಾಡ್ತೈತಿ. ಪಂಜಾಬ್ ರಾಜ್ಯದ ಪ್ರವೇಶ ಮಾಡಿ ಈ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಅಂಕುಡೊಂಕಾಗಿ ಹರಿದು ನಂತರ ಪಾಕಿಸ್ತಾನವನ್ನು ಪ್ರವೇಶ ಮಾಡಿ ಎಲ್ಲಿ ಹೋಗಿ ಸೇರ್ಕೊಡ್ತೈತಿಪ್ಪ ಅಂದ್ರೆ ಚಿನಾಬ್ ನದಿಗೆ ಪಂಜನಾಥ. ಎಲ್ಲಿಪ್ಪ ಅಂತಂದ್ರೆ ಪಂಜನಾಥ. ಸೊ ಗೊತ್ತಿರಬೇಕು ಪಂಜನಾಥ. ಸೊ ಈ ಪಂಜನಾಥ ಎಂಬುವಲ್ಲಿ ಈ ಸಟ್ಲೇಜ್ ನದಿಯು ಬಂದು ಚಿನಾಬ್ ನದಿಗೆ ಸೇರ್ತೈತಿ. ಎಲ್ಲಿ ಹುಟ್ಟುಕೊತ್ತು? ಕೈಲಾಸ ಪರ್ವತ ಶ್ರೇಣಿಯ ದಕ್ಷಿಣ ಭಾಗದಲ್ಲಿ ರಾಕಸ್ ಸರೋವರ ಅನ್ನುವಂಥಲ್ಲಿ ಹುಟ್ಟುಕೊಂಡಿರ್ತಕ್ಕಂಥ ಸಟ್ಲೇಜ್ ನದಿಯು ಹಿಮಾಚಲ ಪ್ರದೇಶ ಮತ್ತು ಪಂಜಾಬ್ ರಾಜ್ಯಗಳ ಮೂಲಕ ಹರಿದು ಪಾಕಿಸ್ತಾನದ ಗಡಿ ಭಾಗದಲ್ಲಿ ಅಂಕುಡೊಂಕಾಗಿ ಹರಿದು ಪಾಕಿಸ್ತಾನವನ್ನು ಪ್ರವೇಶ ಮಾಡಿ ಪಂಜನಾಥ ಅನ್ನುವಂಥಲ್ಲಿ ಈ ಚಿನಾಬ್ ನದಿಯನ್ನು ಸೇರ್ಕೋತೈತಿ. ಯಾವುದಪ್ಪ ಅಂದ್ರೆ ಸಟ್ಲೇಜ್ ನದಿ. ಗೊತ್ತಿರಬೇಕು. ಸಿಂಧೂ ನದಿ, ಝೀಲಂ, ಚಿನಾಬ್. ಸಿಂಧೂ ನದಿಯ ಪ್ರಮುಖ ಉಪನದಿಗಳು ಝೀಲಂ, ಚಿನಾಬ್, ರಾವಿ. ನೆಕ್ಸ್ಟ್ ಸಟ್ಲೇಜ್ ಆಯಿತು. ನೆಕ್ಸ್ಟ್ ಇನ್ನೊಂದು ಬಿಟ್ಟಿವಿ ಏನಪ್ಪ ಅಂತಂದ್ರೆ ಅದು ಪ್ರಮುಖ, ಅದನ್ನು ಕೂಡ ಒಂದು ಪ್ರಮುಖವಾದಂಥ ನದಿಯಾಗಿರ್ತದೆ. ಆದರೆ ಯಾವುದಪ್ಪ ಅಂತಂದ್ರೆ ಬಿಯಾಸ್. ಇಲ್ಲೈತೆ ನೋಡ್ರಿ ಬಿಯಾಸ್. ಈ ಬಿಯಾಸದ ಪ್ರಮುಖ ಏನಪ್ಪ ಅಂತಂದ್ರೆ
ಈ ಬಿಯಾಸ್ ನದಿಯು ಭಾರತದಲ್ಲಿಯೇ ಹುಟ್ಟಿ ಭಾರತದಲ್ಲಿ ಅಂತ್ಯಗೊಳ್ಳುವ ಸಿಂಧೂ ನದಿಯ ಏಕೈಕ ಉಪನದಿ ಯಾವುದಪ್ಪ ಅಂತಂದ್ರೆ ಬಿಯಾಸ್ ನದಿಯಾಗಿರ್ತಾ. ಇದು ಸಟ್ಲೇಜ್ ನದಿಯ ಉಪನದಿ ಕೂಡ ಅಂತ ಹೇಳ್ತೀವಿ. ಸೊ ಇದು ಬಿಯಾಸ್ ನದಿ ಎಲ್ಲಿ ಹುಟ್ಕೋತಪ್ಪ ಅಂತಂದ್ರೆ ಇದೇ ಹಿಮಾಚಲ ಪ್ರದೇಶದ ರೋಹ್ಟಾಂಗ್ ಕಣಿವೆಯ ಬಿಯಾಸಕೊಂಡ ಅನ್ನುವಂಥಲ್ಲಿ ಹುಟ್ಕೋತೈತಿ. ಎಲ್ಲಿಪ್ಪ ಅಂದ್ರೆ ಇದು ಕೂಡ ರೋಹ್ಟಾಂಗ್ ಕಣಿವೆಯ ಬಿಯಾಸಕೊಂಡ ಅನ್ನುವಂಥಲ್ಲಿ ಈ ನದಿ ಹುಟ್ಕೋತೈತಿ. ಸೊ ಯಾವುದಪ್ಪ ಅಂತಂದ್ರೆ ಬಿಯಾಸ್ ನದಿ. ಬಿಯಾಸಕೊಂಡ ಅನ್ನುವಂಥಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಹುಟ್ಕೊಂಡು ಹಿಮಾಚಲ ಪ್ರದೇಶದಿಂದ ಪಂಜಾಬ್ ರಾಜ್ಯದಲ್ಲಿ ಹರಿತೈತಿ. ಪಂಜಾಬ್ ರಾಜ್ಯದಲ್ಲಿ ಹರಿದು ಪಂಜಾಬ್ ರಾಜ್ಯದಲ್ಲಿಯೇ ಸಟ್ಲೇಜ್ ನದಿಗೆ ಬಂದು ಕೂಡ್ಕೋತೈತಿ. ಎಲ್ಲಪ್ಪ ಅಂತಂದ್ರೆ ಹರಿಕೆ ಪಠಾಣ ಅನ್ನುವಂಥ ಪ್ಲೇಸಲ್ಲಿ. ಎಲ್ಲಪ್ಪ ಅಂತಂದ್ರೆ ಹರಿಕೆ ಪಠಾಣ. ಸೊ ಹರಿಕೆ ಪಠಾಣ ಅನ್ನುವಂಥಲ್ಲಿ ಬಂದು ಈ ಬಿಯಾಸ್ ನದಿಯು ಸೇರ್ಕೋತೈತಿ. ಸೊ ಗೊತ್ತಿರ್ಬೇಕು ನಿಮ್ಗೆ, ಇದು ಭಾರತದಲ್ಲಿ ಹುಟ್ಟಿ ಭಾರತದಲ್ಲಿ ಅಂತ್ಯಗೊಳ್ಳುವ ಸಿಂಧೂ ನದಿಯ ಏಕೈಕ ಉಪನದಿಯಾಗಿರ್ತೈತಿ. ಬಿಯಾಸ್ ನದಿಯು ಹರಿಕೆ ಪಠಾಣ ಎಂಬಲ್ಲಿ ಬಂದು ಸಟ್ಲೇಜ್ ನದಿಯನ್ನು ಸೇರ್ತೈತಿ. ಸೊ ಎಲ್ಲ ಉಪನದಿಗಳು ಕೂಡ ಕಂಪ್ಲೀಟ್ ಆದವು. ಸೊ ಸಿಂಧೂ ನದಿಯು ಕೂಡ ಎಲ್ಲಿಂದ ಎಲ್ಲಿ ಹರಿದು ಬಂತು ಅಂತ ಗೊತ್ತಾಯಿತು. ಸೊ ಸಿಂಧೂ ನದಿಯ ಒಟ್ಟು ಉದ್ದ 3180 ಕಿಲೋಮೀಟರ್ ಅಂತ ಹೇಳ್ತೀವಿ. 709 ಕಿಲೋಮೀಟರ್ ಭಾರತದಲ್ಲಿ ಹರಿತೈತಿ. ಇಲ್ಲಿ ಇನ್ನೊಂದು ನೋಡ್ರಿ, ಇಲ್ಲಿ ಸಟ್ಲೇಜ್ ನದಿಯು ಸಿಂಧೂ ನದಿ ಅತಿ ದೊಡ್ಡ ಉಪನದಿ ಅಂತ ಹೇಳಿ. ಸೊ ಇದು ಉದ್ದ ಎಷ್ಟಪ್ಪ ಅಂತಂದ್ರೆ ಸಟ್ಲೇಜ್ ನದಿ ಒಟ್ಟು ಉದ್ದ ಎಷ್ಟಪ್ಪ ಅಂದ್ರೆ 1450 ಕಿಲೋಮೀಟರ್. ನೋಡ್ರಿ 1450 ಕಿಲೋಮೀಟರ್ ಆಗಿರ್ತದೆ. ಯಾವುದಪ್ಪ ಅಂದ್ರೆ ಈ ಸಟ್ಲೇಜ್ ನದಿ ಉದ್ದ 1450 ಕಿಲೋಮೀಟರ್ ಗೊತ್ತಿರಬೇಕು. ಸೊ ಹೌದಲ್ಲ. ಸೊ ಇದೆಲ್ಲ ಗೊತ್ತಾಯ್ತಲ್ಲ, ಸಿಂಧೂ ನದಿ ಅದರ ಉಪನದಿಗಳು. ನೋಡ್ರಿ, ಇವಾಗ ಸಿಂಧೂ ನದಿಯ ಎಲ್ಲಿ ಹುಟ್ಟುಕೊತ್ತು, ಎಲ್ಲಿ ಅಂತ್ಯ ಆಯಿತು, ನೆಕ್ಸ್ಟ್ ಸಿಂಧೂ ನದಿಯ ಉಪನದಿಗಳು ಎಲ್ಲದರ ಬಗ್ಗೆನೂ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಇವಾಗ ಪ್ರಮುಖವಾಗಿ ಬರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಈ ಎಲ್ಲ ನದಿಗಳಿಗಿರ್ತಕ್ಕಂಥ ಪ್ರಮುಖ ಅಣೆಕಟ್ಟುಗಳು ಬರ್ತಾವೆ. ಸೊ ಪ್ರಮುಖ ಅಣೆಕಟ್ಟುಗಳು ಕೂಡ ನಾವು ತಿಳ್ಕೊಬೇಕಾಗ್ತೈತಿ. ಸೊ ಪ್ರಶ್ನೆಗಳು ಬರೋದು ಇದ್ರ ಮೇಲೆ. ಪ್ರಮುಖ ಅಣೆಕಟ್ಟನ್ನು ಯಾವ ನದಿ ಕಟ್ಟ್ಯಾರ ಅಂತ ಕೇಳ್ತಾರೆ. ಸೊ ಅದರ ಹಿನ್ನೀರಿನಿಗೆ ಯಾವ ಹೆಸರಿಂದ ಕರೀತಾರೆ ಅಂತ ಕೂಡ ಎಕ್ಸಾಮಲ್ಲಿ ಕ್ವಶನ್ ಬರ್ತಾವೆ. ಈ ಕಡೆ ಅಣೆಕಟ್ಟುಗಳು ಕೊಡ್ತಾರೆ, ಇನ್ನೊಂದು ಕಡೆ ಆ ಹಿನ್ನೀರಿನ ಹೆಸರನ್ನು ಕೊಡ್ತಾರೆ ಎಕ್ಸಾಮಲ್ಲಿ. ಮೊನ್ನೆ SDಯಲ್ಲೂ ಕೂಡ ಕೊಟ್ಟಿದ್ದರು. ಸೊ ಆ ರೀತಿ ಆ ಅಣೆಕಟ್ಟುಗಳ ಬಗ್ಗೆ ಕೂಡ ಮಾಹಿತಿಯನ್ನು ಗೊತ್ತಿರಬೇಕಾಗ್ತದೆ. ಸೊ ಮೊದಲನೇದಾಗಿ ನೋಡೋಣ, ಯಾವುದಪ್ಪ ಅಂತಂದ್ರೆ ಸಿಂಧೂ ನದಿಗೆ ಯಾವುದೇ ಅಣೆಕಟ್ಟುಗಳಿಲ್ಲ. ಸೊ ಭಾಳ ನದಿ ವಿವಾದ ಐತಿದ್ದು. ಅಣೆಕಟ್ಟನ್ನು ಕಟ್ಟಕ್ಕಾಗಿಲ್ಲ, ಯಾಕಂದರೆ ಪಾಕಿಸ್ತಾನ ಮತ್ತು ಭಾರತ ನಡುವೆ ನದಿ ವಿವಾದ ಇರೋದನ್ನು. ಸೊ ಮೊದಲೇದು ನೋಡ್ರಿ, ಸಟ್ಲೇಜ್ ನದಿಗೆ ಇರ್ತಕ್ಕಂಥ ಅಣೆಕಟ್ಟನ್ನು ನೋಡೋಣ. ಸೊ ಸಟ್ಲೇಜ್ ನದಿಗೆ ಒಂದು ಅಣೆಕಟ್ಟನ್ನು ಕಟ್ಟಿದ್ದಾರೆ. ಯಾವುದಪ್ಪ ಅಂತಂದ್ರೆ ಒಂದು ಭಾಕ್ರಾ. ಸೊ ಇದು ಒಂದು ಭಾಕ್ರಾ, ಇನ್ನೊಂದು ನಂಗಲ್ ಅನ್ನುವಂಥ ಅಣೆಕಟ್ಟು ಕಟ್ಟಿದ್ದಾರೆ. ನೋಡ್ರಿ, ಇಲ್ಲಿ ಒಂದು ಭಾಕ್ರಾ, ಇನ್ನೊಂದು ನಂಗಲ್. ಭಾಕ್ರಾ ನಂಗಲ್ ಅಣೆಕಟ್ಟು ಅಂತ ಕರಿತೀವಿ ನಾವು, ಹೌದಲ್ಲ. ಸೊ ಒಂದು ಭಾಕ್ರಾ, ಇನ್ನೊಂದು ನಂಗಲ್. ಸೊ ಇದು ಭಾಕ್ರಾ ಮತ್ತು ನಂಗಲ್ ಬೇರೆ ಬೇರೆ ಅಣೆಕಟ್ಟುಗಳಿರ್ತವೆ. ಯಾಕೆ ಇವು ಬೇರೆ ಬೇರೆ ಅಣೆಕಟ್ಟು ಕಟ್ಟಿದಾರಪ್ಪ ಅಂದ್ರೆ ಈ ಭಾಕ್ರಾ ಅನ್ನುವಂಥ ಒಂದು ಅಣೆಕಟ್ಟಿನ ಒತ್ತಡವನ್ನು ತಡೆಯೋಗೋಸ್ಕರ ಈ ನಂಗಲ್ ಅನ್ನುವಂಥ ಅಣೆಕಟ್ಟು ಕಟ್ಟಿರುತ್ತೆ. ಈ ಅಣೆಕಟ್ಟುಗಳ ಮಧ್ಯೆ ಇರತಕ್ಕಂಥ ದೂರ ಎಷ್ಟಪ್ಪ ಅಂತಂದ್ರೆ 13 ಕಿಲೋಮೀಟರ್ಗಳಾಗಿರುತ್ತೆ. 13 ಕಿಲೋಮೀಟರ್ಗಳ ದೂರದ ಅಂತರದಲ್ಲಿ ಎರಡು ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ, ಭಾಕ್ರಾ ಮತ್ತು ನಂಗಲ್ ಅಣೆಕಟ್ಟು. ಸೊ ಈ ಭಾಕ್ರಾ ಮತ್ತು ನಂಗಲ್ ಅಣೆಕಟ್ಟು ಹಿನ್ನೀರಿಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಗೋವಿಂದ ಸಾಗರ ಅಂತ ಕರೀತಾರೆ. ಏನಂತ ಕರೀತಾರೆ? ಗೋವಿಂದ ಸಾಗರ ಅಂತ ಕರೀತಾರೆ. ಯಾವುದಪ್ಪ ಅಂದ್ರೆ ಭಾಕ್ರಾ ಮತ್ತು ನಂಗಲ್ ಅಣೆಕಟ್ಟನ್ನು. ಇದು ಭಾಕ್ರಾ ನಂಗಲ್ ಅಣೆಕಟ್ಟು ನಮ್ಮ ಭಾರತದ ಎರಡನೇ ಅತಿ ಎತ್ತರವಾದ ಅಣೆಕಟ್ಟಾಗಿರುತ್ತೆ. ನಮ್ಮ ಭಾರತದ ಎರಡನೇ ಅತಿ ಎತ್ತರವಾದ ಅಣೆಕಟ್ಟು ಭಾಕ್ರಾ ನಂಗಲ್. ಆದರೆ ಭಾರತದ ಅತಿ ಎತ್ತರವಾದ ಅಣೆಕಟ್ಟು ಯಾವುದಪ್ಪ ಅಂದ್ರೆ ತೆಹರಿ ಅಣೆಕಟ್ಟು ಅಂತ ಇರ್ತದೆ. ಸೊ ಅದು ಗೊತ್ತಿರ್ಬೇಕು ನಿಮ್ಗೆ. ಭಾಕ್ರಾ ನಂಗಲ್ ಅಣೆಕಟ್ಟು ಭಾರತ ಎರಡನೇ ಅತಿ ಎತ್ತರವಾದ ಅಣೆಕಟ್ಟು. ನೆಕ್ಸ್ಟ್ ಇದು ಅಣೆಕಟ್ಟಾಯಿತು. ನೆಕ್ಸ್ಟ್ ಇನ್ನು ಇದರ ಮೇಲಿರ್ತಕ್ಕಂಥ ನದಿ ಯಾವುದಪ್ಪ ಅಂತಂದ್ರೆ, ಸೊ ನೋಡಿರಿ, ರಾವಿ ಐತಿ, ಚಿನಾಬ್ ಐತಿ, ಜೀಲಂ ಐತಿ, ಬಿಯಾಸ್ ಐತಿ. ಸೊ ಇವಕ್ಕೆಲ್ಲವುಗಳು ಕೂಡ ಅಣೆಕಟ್ಟುಗಳದಾವೆ. ಸೊ ನೋಡಿರಿ, ಈ ರಾವಿ ನದಿಗೆ ಒಂದು ಅಣೆಕಟ್ಟು ಕಟ್ಟರೆ ಅದು ಯಾವುದಪ್ಪ ಅಂದ್ರೆ ತೀನ್ ಅಣೆಕಟ್ಟು. ಇಲ್ಲೈತೆ ನೋಡ್ರಿ, ತೀನ್ ಅಣೆಕಟ್ಟು ಅಂತ ಕಟ್ಟರ, ಹೌದಾ. ಸೊ ಈ ತೀನ್ ಅಣೆಕಟ್ಟಿನ ಹಿನ್ನೀರಿಗೆ ಏನಂತ ಕರೀತಾರಪ್ಪ ಅಂತಂದ್ರೆ ರಂಜತ್ ಸಾಗರ ಅಂತ ಕರೀತಾರೆ. ರಂಜತ್ ಸಾಗರ ಅಂತ ಕರೀತಾರೆ, ಗೊತ್ತಿರಬೇಕು, ಹೌದಾ. ರಂಜತ್ ಸಾಗರ ಈ ತೀನ್ ಅಣೆಕಟ್ಟಿಗೆ. ಈ ಚಿನಾಬ್ ನದಿಗೆ 3 ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ. ಸೊ ಈ ಚಿನಾಬ್ ನದಿಗೆ 3 ಅಣೆಕಟ್ಟುಗಳದಾವ. ಸೊ ಯಾವ್ಯಾವಪ್ಪ ಅಂತಂದ್ರೆ ಒಂದು ದೂಲಹಸ್ತಿ, ಬಗ್ಲಿಹಾರ, ಇನ್ನೊಂದು ಯಾವುದಪ್ಪ ಅಂತಂದ್ರೆ ರಾಟ್ಲಾ ಬ್ಯಾರೇಜ್ ಅಂತೇಳಿ. ಒಂದು ಬಗ್ಲಿಹಾರ, ದೂಲಹಸ್ತಿ, ರಾಟ್ಲಾ ಬ್ಯಾರೇಜ್. ಸೊ ಇದು ನೋಡ್ರಿ, ಇದು ಬಗ್ಲಿಹಾರ, ಇದು ದೂಲಹಸ್ತಿ,
ಇದು ರಾಟ್ಲಾ ಬ್ಯಾರೇಜ್ ಅಂತ ಕರಿತೀವಿ, ರಾಟ್ಲಾ ಬ್ಯಾರೇಜ್. ಸೊ 3 ಪ್ರಮುಖ ಅಣೆಕಟ್ಟುಗಳತ್ತಾವ. ಒಂದು ಬಗ್ಲಿಹಾರ್ ಯೋಜನೆ, ಇನ್ನೊಂದು ದೂಲಹಸ್ತಿ ಯೋಜನೆ, ಇನ್ನೊಂದು ರಾಟ್ಲಾ ಬ್ಯಾರೇಜ್ ಅಂತೇಳಿ ಚಿನಾಬ್ ನದಿಗೆ ಕಟ್ಟಿರ್ತಕ್ಕಂಥ ಪ್ರಮುಖ ಅಣೆಕಟ್ಟುಗಳಾಗಿರ್ತಾವ ನೋಡ್ರಿ. ಸೊ ಇಲ್ಲಿ ಬಿಯಾಸ್ ನದಿಗೆ ಪ್ರಮುಖವಾದಂಥ ಒಂದು ಅಣೆಕಟ್ಟು ಯಾವುದಪ್ಪ ಅಂತಂದ್ರೆ ಪಂಗಾ ಅಣೆಕಟ್ಟು. ಇಲ್ಲೈತೆ ನೋಡ್ರಿ, ಪಂಗಾ ಅಣೆಕಟ್ಟು ಅಂತ ಬರ್ತೈತಿ. ಯಾವುದಪ್ಪ ಅಂತಂದ್ರೆ ಪಂಗಾ ಅಣೆಕಟ್ಟು. ಸೊ ಇದ್ರ ಹಿನ್ನೀರಿಗೆ ಏನಕ್ಕೆ ಕರೀತಾರಪ್ಪ ಅಂತಂದ್ರೆ ಮಹಾರಾಣ ಪ್ರತಾಪ ಸಾಗರ ಅಂತೇಳಿ ಕರೀತಾರೆ. ಯಾವುದಪ್ಪ ಅಂತಂದ್ರೆ ಮಹಾರಾಣ ಪ್ರತಾಪ ಸಾಗರ, ಮಹಾರಾಣ ಪ್ರತಾಪ ಸಾಗರ ಅಂತ ಕರೀತಾರೆ. ಎದ್ರ ಹಿನ್ನೀರಿಗಪ್ಪ ಅಂದ್ರೆ ಈ ಬಿಯಾಸ್ ನದಿಗೆ ಕಟ್ಟಿರ್ತಕ್ಕಂಥ ಪಂಗಾ ಅಣೆಕಟ್ಟಿನ ಹಿನ್ನೀರಿಗೆ ಮಹಾರಾಣ ಪ್ರತಾಪ ಸಾಗರ ಅಂತೇಳಿ ಕರೀತಾರೆ. ಸೊ ನೋಡ್ರಿ, ಇಂಪಾರ್ಟೆಂಟ್ ಹಿನ್ನೀರಿನಗಳ ಬಗ್ಗೆ ಮಾಹಿತಿ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಈ ಭಾಕ್ರಾನಂಗಲ್ ಹಿನ್ನೀರಿಗೆ ಗೋವಿಂದ ಸಾಗರ ಅಂತ ಕರೆದ್ರೆ, ಬಿಯಾಸ್ ನದಿ ಅಣೆಕಟ್ಟಿನ ಪಂಗಾ ನದಿ ಹಿನ್ನೀರಿಗೆ ಮಹಾರಾಣ ಪ್ರತಾಪ ಸಾಗರ ಅಂತೇಳಿ ಕರೀತಾರೆ. ನೆಕ್ಸ್ಟ್ ತೀನ್ ಅಣೆಕಟ್ಟಿನ ಹಿನ್ನೀರಿಗೆ ರಂಜತ ಸಾಗರ ಅಂತೇಳಿ ಕರೀತಾರೆ. ಸೊ ಈ 3 ಭಾಳ ಇಂಪಾರ್ಟೆಂಟ್, ಎಕ್ಸಾಮ್ನ ಇದ್ರ ಮೇಲೆ ಕ್ವಶನ್ ಬರ್ತಿರ್ತಾವೆ. ಸೊ ನೆಕ್ಸ್ಟ್ ಈ ಅಣೆಕಟ್ಟುಗಳದು. ಆದರೆ ಈ ಝೀಲಂ ನದಿಗೆ ನಮ್ಮ ಭಾರತದಲ್ಲಿ ಇನ್ನೊಂದು ಅಣೆಕಟ್ಟು ಕಟ್ಟ್ಯಾರ. ಅದು ಯಾವುದಪ್ಪ ಅಂತಾರೆ ನೀಲಂ ಝೀಲಂ ಅನ್ನುವಂಥ ಒಂದು ಅಣೆಕಟ್ಟು ಐತಿ. ಏನಪ್ಪ ಅಂದ್ರೆ ನೀಲಂ ಝೀಲಂ ಅನ್ನುವಂಥ ಹೈಡ್ರೋಲಿಕ್ ಪವರ್ ಪ್ರೊಡ್ಯೂಸ್ ಮಾಡುವಂಥ ಒಂದು ಅಣೆಕಟ್ಟು ಐತಿ. ಸೊ ಅಣೆಕಟ್ಟು ಭಾಳ ಪ್ರಸ್ತುತ ವಿವಾದಕ್ಕಿರ್ತಕ್ಕಂಥ ಅಣೆಕಟ್ಟು ಐತಿ. ಪಾಕಿಸ್ತಾನ ಅದಕ್ಕೆ ಅಡ್ಡಗಾಲನ್ನು ಹಾಕ್ತಾ ಇದೆ ಆ ಅಣೆಕಟ್ಟನ್ನು. ಸೊ ಅಣೆಕಟ್ಟು ಕಟ್ಟಬೇಡ್ರಿ ಅಂತೇಳಿ. ಸೊ ನದಿ ವಿವಾದ ಯಾಕಪ್ಪ ಅಂತಾರೆ, ಝೀಲಂ ನದಿ ಇರೋದು ಪಾಕಿಸ್ತಾನಕ್ಕೆ ಸೇರಿರ್ತಕ್ಕಂಥ ನದಿಯಾಗಿರ್ತೈತಿ. ಸೊ ನದಿ ವಿವಾದ ಬಗ್ಗೆ ಹೇಳ್ತೀನಿ ನಾನು. ಪಾಕಿಸ್ತಾನ ಮತ್ತು ಭಾರತ ನದಿ 1960ರಲ್ಲಿ ಆಯಿತು ಅಂತ ಗೊತ್ತೈತಿ. ಸೊ ಅದ್ರ ಬಗ್ಗೆ ಹೇಳ್ತೀನಿ ನಾನು. ಸೊ ಅದಕ್ಕೆ ನೀಲಂ ಝೀಲಂ ಅನ್ನುವಂಥ ಒಂದು ಅಣೆಕಟ್ಟು ಐತಿ. ಸೊ ಇದೇ ಝೀಲಂ ನದಿಗೆ ಪಾಕಿಸ್ತಾನದಲ್ಲಿ ಒಂದು ಬ್ಯಾರೇಜ್ ಕಟ್ಟಿದ. ಅದು ಯಾವುದಪ್ಪ ಅಂತಾರೆ ರಸೂಲ್ ಬ್ಯಾರೇಜ್. ಇಲ್ಲೈತೆ ನೋಡ್ರಿ, ರಸೂಲ್ ಬ್ಯಾರೇಜ್. ಸೊ ರಸೂಲ್ ಬ್ಯಾರೇಜ್ ಅಂತೇಳಿ ಕರಿತೀವಿ. ಸೊ ರಸೂಲ್ ಬ್ಯಾರೇಜ್ ಎಲ್ಲಿರೋದಪ್ಪ ಅಂತಾರೆ ಪಾಕಿಸ್ತಾನದಲ್ಲಿ ಝೀಲಂ ನದಿ ಕಟ್ಟಿರ್ತಾರೆ, ರಸೂಲ್ ಬ್ಯಾರೇಜ್. ಸೊ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಏನು ಬರ್ತಪ್ಪ ಅಂದ್ರೆ ಇದೇ ಝೀಲಂ ನದಿಗೆ ಇನ್ನೊಂದು ಉಪನದಿ ಐತಿ. ಅದು ಯಾವುದಪ್ಪ ಅಂತಂದ್ರೆ ನೋಡ್ರಿ, ಇಲ್ಲಿ ಇದೇ ಝೀಲಂ ನದಿಗೆ ಒಂದು ಉಪನದಿ ಐತಿ. ಇಲ್ಲೊಂದು ಉಪನದಿ ಕಂಡು ಬರ್ತೈತಿ. ಇನ್ನು ಈ ಚಿನಾಬ್ ನದಿಗೆ ಒಂದು ಉಪನದಿ ಐತಿ ಇಲ್ಲಿ. ಹೌದಾ, ಚಿನಾಬ್ ನದಿಗೆ ಒಂದು ಉಪನದಿ ಐತಿ. ಸೊ ಈ ಝೀಲಂ ನದಿ ಉಪನದಿ ಯಾವುದಪ್ಪ ಅಂದ್ರೆ ಕಿಶನ್ ಗಂಗಾ ಅಂತ ಕರಿತೀವಿ. ಸೊ ಯಾವುದಪ್ಪ ಕಿಶನ್ ಗಂಗಾ. ಸೊ ಈ ಕಿಶನ್ ಗಂಗಾ ಕೂಡ ಒಂದು ಅಣೆಕಟ್ಟು ಕಟ್ಟ್ಯಾರ. ಅದು ಯಾವುದಪ್ಪ ಅಂತಂದ್ರೆ ಒಂದು ಯೋಜನೆ ಮಾಡ್ಯಾರ. ಸೊ ಅದು ಕೂಡ ಕಿಶನ್ ಗಂಗಾ ಯೋಜನೆ ಅಂತ ಕರಿತೀವಿ. ಹೌದಾ. ಸೊ ಈ ರೀತಿ ಸಣ್ಣ ಪುಟ್ಟ ಎಲ್ಲ ಉಪನದಿಗಳು ಬರ್ತಿರ್ತಾವೆ. ಸೊ ಪ್ರಮುಖವಾದ ಉಪನದಿಗಳು ಝೀಲಂ, ಚಿನಾಬ್, ರಾವಿ, ಬಿಯಾಸ್ ಮತ್ತು ಸಟ್ಲೇಜ್ ಆಗಿರ್ತದೆ. ಸೊ ಭಾಳ ಇಂಪಾರ್ಟೆಂಟ್ ಗೊತ್ತಿರಬೇಕು. ಸೊ ಅಣೆಕಟ್ಟುಗಳ ಬಗ್ಗೆ ಮಾಹಿತಿ ಗೊತ್ತಾಯ್ತು ನಿಮಗೆ, ಹೌದಲ್ಲ. ಸೊ ಇವಾಗ ಪ್ರಮುಖವಾಗಿ ಏನಪ್ಪ ಅಂತಂದ್ರೆ ಈ ಸಿಂಧೂ ನದಿಯ ಇತಿಹಾಸದ ಹಿನ್ನೆಲೆಯನ್ನು ನಾವು ನೋಡಿದಾಗ, ಸೊ ಇತಿಹಾಸದಲ್ಲಿ ಯಾವ ರೀತಿ, ಇತಿಹಾಸದ ಪ್ರಕಾರ ಯಾವ ರೀತಿ ಕ್ವಶನ್ಗಳು ಬರ್ತಾವೆ ಅಂತಂದ್ರೆ ಈ ಸಿಂಧೂ ನದಿ ಪಾಕಿಸ್ತಾನದ ಜೀವನದಿ ಅಂತ ಹೇಳ್ತೀವಿ, ರಾಷ್ಟ್ರೀಯ ನದಿ ಅಂತ ಹೇಳ್ತೀವಿ. ನೋಡ್ರಿ, ಈ ಸಿಂಧೂ ನದಿ ಮತ್ತು ಝೀಲಂ ನದಿಯ ನಡುವೆ ವಿಶ್ವದ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ಆಗಿರ್ತಕ್ಕಂಥ ತಕ್ಷಶಿಲಾ ವಿಶ್ವವಿದ್ಯಾಲಯ ಕಂಡುಬರೋದು ಎಲ್ಲಪ್ಪ ಅಂತಂದ್ರೆ ಇದೇ ಸಿಂಧೂ ಮತ್ತು ತಕ್ಷಶಿಲಾ ಇದು ವಿಶ್ವದ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ಆಗಿರ್ತದೆ. ಸಿಂಧೂ ನದಿ ಮತ್ತು ಝೀಲಂ ನದಿ ನಡುವೆ ಕಂಡು ಬರ್ತೈತಿ. ಪ್ರಶ್ನೆಗಳನ್ನು ಕೇಳ್ತಾರೆ ಎಕ್ಸಾಮ್ನಲ್ಲಿ. ಸೊ ಇದು ತಕ್ಷಶಿಲಾ ಆಗಿರ್ತೈತಿ. ಸೊ ಪ್ರಶ್ನೆ ಇನ್ನೇನು ಕೇಳ್ತಾರಪ್ಪ ಅಂತಂದ್ರೆ ಈ ಸಿಂಧೂ ನದಿ ವಿವಾದ ನೋಡ್ರಿ, ಈ ಸಿಂಧೂ ನದಿ ವಿವಾದ ಆಗಿದ್ದು ಒಪ್ಪಂದ ಆಗಿರ್ತೈತಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಸೊ ಎಷ್ಟರಲ್ಲಪ್ಪ ಅಂತಂದ್ರೆ 1960ರಲ್ಲಿ ಸಿಂಧೂ ನದಿ ಒಪ್ಪಂದ ಆಗೈತಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಸೊ ಆ ಒಪ್ಪಂದದ ಸಮಯದಲ್ಲಿ ಪಾಕಿಸ್ತಾನದ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂತಂದ್ರೆ ಆಯೂಬ್ ಖಾನ್ ಅವರಾಗಿದ್ದರು. ಸೊ ನಮ್ಮ ಭಾರತದ ಪ್ರಧಾನಿ ಯಾರಾಗಿದ್ದಾರಪ್ಪ ಅಂತಾರೆ ಜವಾಹರ್ಲಾಲ್ ನೆಹರೂರವರಾಗಿದ್ದರು. ಸೊ ಇದು ಗೊತ್ತಿರಬೇಕು, ಭಾಳ ಇಂಪಾರ್ಟೆಂಟ್. ಜವಾಹರ್ಲಾಲ್ ನೆಹರೂರು 1960ರಲ್ಲಿ. ಸೊ ಈ ಒಪ್ಪಂದದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಈ ಪಾಕಿಸ್ತಾನಕ್ಕೆ 3 ನದಿಗಳು ಮತ್ತು ಭಾರತಕ್ಕೆ 3 ನದಿಗಳನ್ನು ಹಂಚಿಕೊಡಲಾಗ್ತದೆ. ಪಾಕಿಸ್ತಾನಕ್ಕೆ 3 ನದಿಗಳು ಮತ್ತು ಭಾರತಕ್ಕೆ 3 ನದಿಗಳು. ಹೆಂಗಪ್ಪ ಅಂತಂದ್ರೆ ಈ ಸಿಂಧೂ ನದಿ, ಝೀಲಂ ನದಿ ಮತ್ತು ಚಿನಾಬ್ ನದಿ ಈ 3 ನದಿಗಳು ಪಾಕಿಸ್ತಾನಕ್ಕೆ ಹೋಗ್ಬಿಡ್ತಾವೆ. ನೆಕ್ಸ್ಟ್ ಈ ರಾವಿ, ಬಿಯಾಸ ಮತ್ತು ಸಟ್ಲೇಜ್ ನದಿಯು ಇವು ಭಾರತಕ್ಕೆ ಬಂದುಬಿಡ್ತಾವೆ. ಸೊ ಇವು ಮೇಲಿನ 3 ನದಿಗಳು ಪಾಕಿಸ್ತಾನಕ್ಕೆ ಹೋದ್ರೆ ಕೆಳಗಿನ 3 ನದಿಗಳು ಭಾರತಕ್ಕೆ ಬಂದು ಸೇರ್ಪಡೆ ಆಗ್ತಾವೆ. ಸೊ ಇದು ಸಿಂಧೂ ನದಿಯ ಒಪ್ಪಂದ ಆಗಿರ್ತದೆ. ಇದೇ ನದಿ ವಿವಾದ, ನೀರಿನ ವಿವಾದಕ್ಕಾಗಿ ನದಿ ವಿವಾದ ಆಗ್ತಿರ್ತದೆ. ಸೊ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಸೊ ಇದು ಗೊತ್ತಿರಬೇಕು. ನೆಕ್ಸ್ಟ್ ಇನ್ನು ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಈ ಝೀಲಂ ನದಿಗೆ
ಪ್ರಾಚೀನ ಹೆಸರು ಏನಪ್ಪ ಅಂತಂದ್ರೆ ವಿತಸ್ತಾ ಅಂತ ಕರಿತೀವಿ. ಸೊ ಏನಪ್ಪ ಅಂದ್ರೆ ವಿತಸ್ತಾ. ಈ ಝೀಲಂ ನದಿಯ ಪ್ರಾಚೀನ ಹೆಸರು ಝೀಲಂ ನದಿಯ ಪ್ರಾಚೀನ ಹೆಸರು ವಿತಸ್ತಾ. ಸೊ ನೆಕ್ಸ್ಟ್ ಈ ಚಿನಾಬ್ ನದಿಯ ಪ್ರಾಚೀನ ಹೆಸರು ಅಸ್ಕಿನಿ ಅಂತ ಕರಿತೀವಿ. ಸೊ ಗೊತ್ತಿರಬೇಕು. ನೆಕ್ಸ್ಟ್ ಝೀಲಂ ನದಿಯ ಪ್ರಾಚೀನ ಹೆಸರು ವಿತಸ್ತಾ. ನೆಕ್ಸ್ಟ್ ಚಿನಾಬ್ ನದಿಯ ಪ್ರಾಚೀನ ಹೆಸರು ನೆಕ್ಸ್ಟ್ ಈ ರಾವಿ ನದಿಯ ಪ್ರಾಚೀನ ಹೆಸರು ಪುರುಷ್ಣಿ ಅಂತ ಕರಿತೀವಿ. ಏನಪ್ಪ ಅಂದ್ರೆ ರಾವಿ ನದಿಯ ಪ್ರಾಚೀನ ಹೆಸರು ಪುರುಷ್ಣಿ ಅಂತ ಕರಿತೀವಿ. ಸೊ ಗೊತ್ತಿರಬೇಕು. ನೆಕ್ಸ್ಟ್ ಈ ಬಿಯಾಸ್ ಬರ್ತೈತಿ, ಹೌದಾ. ಸೊ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂದ್ರೆ ಸಟ್ಲೇಜ್ ಕಂಡು ಬರ್ತೈತಿ. ಒಂದು ವಿಪಾಸ ನೋಡ್ರಿ, ಇಲ್ಲಿ ಬಿಯಾಸ್ ಅಂದ್ರೆ ವಿಪಾಸ, ಇದು ಸಟ್ಲೇಜ ಶತುದ್ರಿ ಅಂತ ಕರಿತೀವಿ. ಶತುದ್ರಿ ಇದು ಗೊತ್ತಿರಬೇಕು. ಸೊ ಹೌದಲ್ಲ, ಶತುದ್ರಿ. ಸೊ ಇವು ಝೀಲಂ ನದಿ, ಚಿನಾಬ್ ನದಿ ಮತ್ತು ರಾವಿ, ಬಿಯಾಸ್ ಈ ನದಿಗಳ ಪ್ರಾಚೀನ ಹೆಸರಾಗಿರ್ತದೆ. ಸೊ ಇದನ್ನು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ಹೇಳಿದೆ ಏನಪ್ಪ ಅಂತಂದ್ರೆ ಸಿಂಧೂ ನದಿಯ ದಡದ ಮೇಲೆ ಬರ್ತಕ್ಕಂಥ ಪ್ರಮುಖ ನಗರಗಳು ಯಾವ್ಯಾವ ಅಂತ ಗೊತ್ತಾಯ್ತು ನಿಮ್ಗೆ. ಒಂದು ಮೆಹೆಂಜೋದಾರೋ, ಚುನೋದಾರೋ, ಕೋಟಡೀಜಿ. ಸಿಂಧೂ ನದಿಯ ದಡದ ಮೇಲೆ ಬರ್ತಕ್ಕಂಥ ಪ್ರಮುಖ ನಗರಗಳು ನೋಡ್ರಿ, ಇಲ್ಲಿ ಪ್ರಮುಖ ನಗರಗಳು ಬರಿತೀವಿ ನೋಡ್ರಿ. ಮೆಹೆಂಜೋದಾರೋ, ಚುನೋದಾರೋ, ಇನ್ನೊಂದು ಕೋಟಡೀಜಿ. ಆದರೆ ರಾವಿ ನದಿ ದಡದ ಮೇಲೆ ಕಂಡು ಬರ್ತಕ್ಕಂಥ ಪ್ರಮುಖ ನಗರ ಹರಪ್ಪ ನಗರ. ಸೊ ಇವು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಎಲ್ಲವೂ ಗೊತ್ತಿರಬೇಕು. ಇದು ಸಿಂಧೂ ನದಿಯ ಸಂಪೂರ್ಣ ಮಾಹಿತಿಯಾಗಿರ್ತದೆ. ಮ್ಯಾಪ್ ಮೂಲಕ ನಾನು ನಿಮ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಇದೇ ರೀತಿ ಪ್ರತಿದಿನ ಭೂಗೋಳಶಾಸ್ತ್ರದಲ್ಲಿ ಭಾರತ ನದಿ ವ್ಯವಸ್ಥೆ ಏನೈತಲ್ಲಪ್ಪ, ಪ್ರತಿದಿನ ಇವತ್ತು ಸಿಂಧೂ ನದಿ ಆಯಿತು, ಭಾರತ ನದಿ ವಿಷಯ ಇವತ್ತು ನಾನು ಪ್ರಾರಂಭ ಮಾಡಿದ್ದೀನಿ. ಸೊ ಇವತ್ತು ಸಿಂಧೂ ನದಿ ಕಂಪ್ಲೀಟ್ ಆಯಿತು. ಸೊ ನಾಳೆ ದಿನ ಏನು ಬರ್ತಪ್ಪ ಅಂತಂದ್ರೆ ಸಿಂಧೂ ನದಿ ಆದ ನಂತರ ಗಂಗಾ ನದಿಯ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಸೊ ಗಂಗಾ ನದಿ ಆದ ನಂತರ ಬರೋದು ಬ್ರಹ್ಮಪುತ್ರ ನದಿ. ಸೊ ಇದೇ ರೀತಿ ಹಂತವಾಗಿ ಪ್ರತಿದಿನವೂ ಈ ನದಿ ವ್ಯವಸ್ಥೆ ಬಗ್ಗೆ ಪ್ರತಿಯೊಂದು ನದಿಯ ಬಗ್ಗೆನೂ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತಿರ್ತೀನಿ. ನಂತರ ಬರೋದು ಮಹದಾಯಿ. ಸೊ ಇವೆಲ್ಲ ಗೋದಾವರಿ. ನೆಕ್ಸ್ಟ್ ಕೆಳಗೆ ಬರ್ತೀನಿ ಕೃಷ್ಣ, ಕಾವೇರಿ. ಸೊ ಪಶ್ಚಿಮಾಭಿಮುಖವಾಗಿ, ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು, ಕರ್ನಾಟಕದ ನದಿ ವ್ಯವಸ್ಥೆ ಯಾವ ರೀತಿ ಐತಿ ಎಲ್ಲವನ್ನು ಸಂಪೂರ್ಣವಾಗಿ ನಾನು ನಿಮಗೆ ಭೂಗೋಳಶಾಸ್ತ್ರವನ್ನು ನಾನು ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ. ಸೊ ಇಷ್ಟೆಲ್ಲ ಇವತ್ತಿನ ಕ್ಲಾಸ್ ನಿಮಗೇನಾದರೂ ನಮ್ಮ ಕ್ಲಾಸ್ ಇಷ್ಟ ಆಗಿತ್ತಂದ್ರೆ ಸೊ ಒಂದು ಲೈಕ್ ಮಾಡಿರಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ. ತಮಗೆಲ್ಲರಿಗೂ ನಮಸ್ಕಾರ, ಶುಭ ದಿನ.